ಗುಡ್ ಈವ್ನಿಂಗ್ ಫ್ರೆಂಡ್ಸ್. ಇವತ್ತು ನಾವು ನನಗೇನೋ ಕ್ರಿಯೇಟಿವ್ ಮಾಡಬೇಕು ಅನಿಸ್ತು. ಸೊ ನಾನು ಇಟ್ಕೊಂಡೆ ಸಂಗೀತ. ಸಂಗೀತ ದ ಮೋಸ್ಟ್ ಕ್ರಿಯೇಟಿವ್. ಬಹಳ ಎಂಜಾಯ್ ಮಾಡ್ಬೋದು ನಾವು ಸಂಗೀತನ. ಸೊ ಇವತ್ತು ನಾವು ಸಂಗೀತನ ಕಲ್ತ್ಕೊಳ್ಳೋಣ. ಸಂಗೀತವನ್ನು ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ನಾವು ಒಂದು ಯೂಶ್ವಲಿ ಆಡ್ತೀವಲ್ಲ ಸಾಪಾಸನ ಆಡಬೇಕು. ಇದಕ್ಕೆ ತಾಳ ಇರಲ್ಲ ಸಾಪಾಸಾಗೆ, ಜಸ್ಟ್ ಭಾಳ ರಾಗವಾಗಿ ಕ್ಲೀನಾಗಿ ಶ್ರದ್ಧೆಯಿಂದ ಆಡಬೇಕಂತೆ. ಸಾ ಪ ಸಾ ಪ ಸಾ. ಇನ್ನೊಂದು ಸತಿ ಹೇಳೋಣ. ಇನ್ನೊಂದು ದೊಡ್ಡದಿದೆ. ಸ ಪ ಸಾ ಪ ಸಾ ಪ ಸಾ. ಸೊ ಸಂಗೀತನ ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ನಾನು ಇದನ್ನು ಆಡಿದ್ವಿ. ಸೊ ನಾವಿವಾಗ ಏನು ಮಾಡೋಣ ಯೋಚಿಸಿ. ನೀವು ಕಮೆಂಟ್ ಮಾಡಿದ್ದು ನಾನು ನೆಕ್ಸ್ಟ್ ವೀಡಿಯೋನೂ ಸಂಗೀತನೇ ಮಾಡ್ತೀನೋ, ಕ್ರಾಫ್ಟ್ ಮಾಡ್ತೀನೋ, ಏನು ಕ್ರಿಯೇಟಿವ್ ಐಡಿಯಾಸ್ ನನ್ನ ಮೈಂಡಿಗೆ ಬರುತ್ತೋ, ಅಥವಾ ರಾಖಿ ಮಾಡ್ತೀನೋ. ಹಿಂಗೂ ರಾಖಿ ಬಂತು, ನಾನು ಸಾಟರ್ಡೆ ನಾಳೆ ರಾಖಿದೇ ಮಾಡೋದು. ನಾನು ರಾಖಿ ಮಾಡೋದನ್ನು ಕಲ್ತೀನೋ, ಅಥವಾ ನನ್ನ ತಮ್ಮಂಗೆ ಗಿಫ್ಟ್ ಮಾಡ್ತೀನೋ, ಒಂಥರ ಕ್ರಾಫ್ಟ್ ಮಾಡ್ತೀನೋ. ಐ ಡೋಂಟ್ ಹ್ಯಾವ್ ಆ್ಯನ್ ಐಡಿಯಾ ವಾಟ್ ಐ ಆಮ್ ಗೋಯಿಂಗ್ ಟು ಡೂ. ಸೊ ನಿಮಗೆ ಏನು ಇಷ್ಟನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ನಿಮಗೇನು ಇಷ್ಟನೋ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನೇ ಮಾಡ್ತೀನಿ. ಚಾಕ್ಲೇಟ್ ಟ್ವಿನ್ ಟೆಲಪತಿ ಚಾಲೆಂಜ್ ನಮ್ಮ ಅಕ್ಕ ಬರ್ತಾರೆ. ಸೊ ಅವ್ರ ಜೊತೆ ನಾನು ನಿಮಗೆ ಆ ವಿಡಿಯೋನ ಕರೆಕ್ಟಾಗಿ ತಂದುಕೊಡ್ತೀನಿ. ಸೊ ನಿಮಗೇನು ಬೇಕಲ್ಲ ಅದು ನನಗೆ ಜಸ್ಟ್ ಕಮೆಂಟ್ ಮಾಡಿ, ನಿಮಗೆ ಆಲ್ರೆಡಿ ರೆಡಿ ಆಗುತ್ತೆ. ಸೊ ನಾವಿವಾಗ ಸ್ಟಾರ್ಟ್ ಮಾಡೋಣ ನಮ್ಮ ಸಂಗೀತವನ್ನು. ಓಕೆ, ಹಾಂ, ಸಂಗೀತ ಸ್ಟಾರ್ಟ್ ಮಾಡೋಣ. 2 ನಿಮಿಷ ಆಗಿದ್ದು ನಾನು ಮಾತಾಡಿ ನಿಮ್ಮ ಜೊತೆ. 2 ನಿಮಿಷ ನೀವು ಸಂಗೀತಂಗೆ ಸರಳವರಸೆ ತಾಳ ಗೊತ್ತಿರುತ್ತೆ. ಯೂಶ್ವಲಿ ನಾನು ಯಾವಾಗ ಮ್ಯೂಸಿಕ್ ಕ್ಲಾಸಿಗೆ ಹೋಗೋಕ್ಕೆ ಸ್ಟಾರ್ಟ್ ಮಾಡಿದ್ದೆ, ನನಗೆ ಮುಂಚೆನೇ ಎಲ್ಲ ಸರಳವರಸೆನೂ ಗೊತ್ತಿದ್ವು. ಸೊ ನಾವಿವತ್ತು ನಿಮಗೆ ಮ್ಯೂಸಿಕ್ ಹೋಗೋರು ಕಮೆಂಟ್ ಮಾಡಿ, ನನಗೆ ಮ್ಯೂಸಿಕ್ಕಿಗೆ ಹೋಗೋ ಕಮೆಂಟ್ ಮಾಡಿ, ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಏನು ಹೇಳ್ಕೊಡ್ಬೇಕು ಅಂತಲೂ ಕಮೆಂಟ್ ಮಾಡಿ. ಮತ್ತು ನಿಮಗೆ ಎಲ್ಲದರಲ್ಲಿ ಯಾವ ಸ್ವರ ಇಷ್ಟ ಆಯಿತು ಅಂತಲೂ ಕಮೆಂಟ್ ಮಾಡಿ. ಮತ್ತು ಅದು ಎಲ್ಲವೂ ಇಷ್ಟ ಆಗಿದ್ರೆ ಐ ಲೈಕ್ ಇಟ್ ಅಂತ ಮಾಡಿ. ಮತ್ತು ನಮ್ಮ ಮ್ಯೂಸಿಕ್ನ ಸ್ಟಾರ್ಟ್ ಮಾಡೋಣ. 3 ನಿಮಿಷ ಆಯಿತು ನಾನು ನಿಮ್ಮ ಜೊತೆ ಮಾತಾಡ್ತಾ. ಸೊ ಸ್ಟಾರ್ಟ್ ಮಾಡೋಣ. ಫಸ್ಟು ನಾನು ನಿಮಗೆ ಹೇಳ್ಕೊಡ್ಬೇಕು, ಸರಳ ವರಸೆಯಿಂದಲೇ ಸ್ಟಾರ್ಟ್ ಮಾಡೋದು. ನಾವು ಯಾವಾಗ ಮಾಡಬೇಕಾದ್ರೆ ಈ ಸರ್ತಿ ನಾನು ಜಂಟಿ ವರಸೆಗೆ ಹೋಗ್ತಿದ್ದೀನಿ. ಗೊತ್ತಾ, ನಾನು ಇನ್ನೂ ಭಾಳ ಗ್ಯಾಪ್ ಆಗಿಬಿಟ್ಟಿದೆ ನನಗೆ. ಫುಲ್ಲು ನಾನು ಇನ್ನೂ ಹೋಲ್ ಇಯರ್ ಮಾಡಬೇಕು ಇದನ್ನೇ ಸಾಂಗ್ಸ್ನ. ಸೊ ನನಗೆ ಜಂಟಿ ವರಸೆ ಹಿಂದಿಂದ ಮುಂದೆ ಬರ್ತೀನಿ, ಮುಂದಿನ ಹಿಂದೆ ಹೋಗೋಕ್ಕೆ ಆಗ್ತಿಲ್ಲ ನನಗೆ. ಯಾಕಂದರೆ ನನಗೆ ಅಲ್ಲಿ ಡ್ಯಾಶ್ ಹೊಡೆದ್ಬಿಟ್ಟಿದೆ. ಏನಂದರೆ ನಾನು ಕಲ್ತಿರೋದು ಇದಕ್ಕಿಂತ ಭಾಳ ಮುಂದೆ ಹೋಗಿದ್ದೀನಿ ನಾನು ಜಂಟಿ ವರಸೆಗಿನ್ನ. ಬಟ್ ಇನ್ನು ಡ್ಯಾಶ್ ಹೊಡೆದ್ಬಿಟ್ಟಿದ್ದೀನಿ ನಾನು ಎಲ್ಲೋ ಒಂದು ಕಡೆ. ದಿನಾನು ಅದೊಂದೊಂದು ನಾನು ಹೇಳ್ಕೊಂಡು ಹೋಗಬೇಕು. ಓಕೆ, ಒಂದೊಂದೇ ಹೇಳ್ಕೊಂಡು ಹೋಗ್ತೀನಿ. ಸೊ ನಿಮಗೆ ಲಾಸ್ಟ್ ಎಂಡಿಗೆ ಹೋದಾಗ ಅಕ್ಕರಾಗುತ್ತದು. ಏಕೆ ಅಂದರೆ ನಿಮಗೆ ಲಾಸ್ಟ್ ಎಂಡಿಗೆ ಹೋದಾಗ ನಂದು ನೆಕ್ಸ್ಟು ಅಲಂಕಾರದಲ್ಲಿ ಇರ್ತೀನಿ. ನಾನು ಅಲಂಕಾರ ಪ್ರಾಕ್ಟೀಸ್ ಮಾಡಿಸ್ಬೇಕಾದ್ರೆ ಏನಾಗುತ್ತೆ ಅಂದರೆ, ನಾನಿನ್ನೂ ಅಲಂಕಾರ ಎಲ್ಲೋ ಭಾಳ ದೂರ ಇದ್ದಿದ್ದೀನಿ. ಸೊ ನನಗೂ ಇನ್ನೂ ಅದನ್ನು ಏನು ಮೆಜರ್ ಮಾಡಿ ಅದು ನಿಮ್ಗೆ ಯಾವ ಥರ ಕಲಿಸ್ಬೇಕು ಅಂತ ಐ ವಾಂಟ್ ಟು ಥಿಂಕ್ ಅಟ್ ಲಾಟಾಗಿ ಥಿಂಕ್ ಮಾಡಬೇಕು ನಾನು. ಸೊ ಓಕೆ, ನಿಮ್ಮ ಇಷ್ಟ. ಇವಾಗ ನಾವು ಟೈಮ್ ಆಯಿತು, ಮಾಡೋಣ. 4 ಮಿನಿಟ್ಸ್ ಆಯಿತು. 4 ನಿಮಿಷ ಅಂದರೆ 5 ಮಿನಿಟ್ಸ್ ಆಗಿಬಿಡುತ್ತೆ. ಸೊ ಸ್ಟಾರ್ಟ್ ಮಾಡ್ತೀನಿ. ಜಂಟಿ ವರಸೆಗಳು ಸರಿಗಮಪದ ನಿಸ ಎಲ್ಲರಿಗೂ ಗೊತ್ತು. ಆದರೆ ಅದರಲ್ಲಿ 1 ಪೆಟ್ಟು ತೋರಿಸ್ತೀನಿ ನೋಡಿ. 1 ಪೆಟ್ಟು ಸ ರಿ ಗ ಮ ಪ ಧ ನಿ ಸ. ಅದಕ್ಕಾದರೆ 2 ಪೆಟ್ಟು ಬರುತ್ತೆ. ನಮಗೆ ಅಲ್ಲಿ 1 ಪೆಟ್ಟು ಬರುತ್ತೆ ಸರಳ ವರಸೆಗೆ. ನಮಗೆ ಜಂಟಿ ವರಸೆ
ಹೋಲಲ್ಲಿ 2 ಪೆಟ್ಟು ಬರುತ್ತೆ. ಅದು ಹೆಂಗೆ ಹಾಕಬೇಕು ಅಂದರೆ ಸ ಸ ರಿ ರಿ ಗ ಗ ಮ ಮ ಪ ಪ ದ ದ ನೀ ನೀ ಸಾ 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 ನೀ ನೀ ದ ದ ಪ ಪ ಮ ಮ ಗ ಗ ರಿ ರಿ ಸ ಸ. ಅರ್ಥ ಆಯ್ತಲ್ಲ? ಸಾ ಸ ರಿ ರಿಗೆ ಅಂತ 2 ಪೆಟ್ಟು. ನಾನು ಇಷ್ಟು ತನಕ 6 ಜಂಟಿ ವರಸೆ ಇದ್ದಾವೆ, ಅದು ಅಷ್ಟು ನಾನು ನಿಮಗೆ ಕಲಿಸ್ತೀನಿ. ಸೊ ಅವೆಲ್ಲದಕ್ಕೂ ನೀವು 2 ಪೆಟ್ಟು ಹಾಕಬೇಕು. ಇದು ಕರ್ನಾಟಕ ಸಂಗೀತ. ಸೊ 2 ಪೆಟ್ಟು ಆಗಲೇಬೇಕಾಗುತ್ತೆ. ಅರ್ಥ ಆಯ್ತಲ್ಲ? ಮುಂದುವರ್ಸೋಣ. ಸ ಸ ರಿ ರಿ ಗ ಗ ಮ. ಹೇಳ್ತೀನಿ ನೋಡಿ. ಸ ಸ ರಿ ರಿ ಗ ಗ ಮ ಮ ಪ ಪ ದ ದ ನೀ ನೀ ಸಾ 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 ನೀ ನೀ ದ ದ ಪ ಪ ಮ ಮ ಗ ಗ ರಿ ರಿ ಸ ಸ. ಇವಾಗ ನಾವು ಫಸ್ಟ್ ಒಂದು ಮುಗಿಸಿದ್ವಿ, ಇನ್ನು 5 ಇದೆ ನಮಗೆ ಕಲಿಯೋಕ್ಕೆ. ನಾನು ಫಸ್ಟು ನಿಮಗೆ ಕ್ಲೀನಾಗಿ ರಾಗ ಬರೋಂಗೆ ಹೇಳೋದು ಹೆಂಗೆ ಗೊತ್ತಾ? ಫಸ್ಟು ನಮಗೆ ದೇವ್ರ ಬಗ್ಗೆ ಶ್ರದ್ಧೆ ಇರಬೇಕು, ವೇರ್ ಕಾನ್ಸಂಟ್ರೇಟಿವ್ ಅದರಲ್ಲೇ ಇರಬೇಕು. ಕಾನ್ಸಂಟ್ರೇಟು ಏನಂದರೆ, ನಾನು ಒಂದು ಮಂತ್ರ ಮಾಡ್ತೀನಿ. ನೆಕ್ಸ್ಟಲ್ಲಿ ಒಂದು ಮಂತ್ರ ಇದೆ, ಸಂಗೀತ ಮಂತ್ರ ಮಾಡ್ತೀನಿ. ಸೊ ಅದನ್ನು ಕೇಳಿಸ್ಕೊಂಡ್ಮೇಲೆ ಎಷ್ಟು ತೃಪ್ತಿ ಆಗುತ್ತೆ ಅಂದರೆ, ಸಂಗೀತ ನನಗೆ ಇಲ್ದಿರೋರು ಬೇಕು ಅಂತಾರೆ. ಇಟ್ಸ್ ಅ ವೆರಿ ಸ್ಟ್ರಾಂಗ್ ಮಂತ್ರ. ಸೊ ನಾನು ಫಸ್ಟ್ ಒಂದು ಕಲಿಸಿದ್ದೇನೆ. ಯುವರ್ ಕಾನ್ಸಂಟ್ರೇಟ್ ಶುಡ್ ಬಿ ಆನ್ ಯುವರ್ ವರ್ಕ್ ಯು ಆರ್ ಡೂಯಿಂಗ್. ಇವಾಗ ನಾನು ಓದ್ತಿದ್ರೆ ಬೇಕಾಬಿಟ್ಟು ಬಿಸಾಕ್ತೀರಾ? ನೀವು ಓದಿದ್ರೆ ಅದನ್ನು ಶ್ರದ್ಧೆಯಿಂದ ಓದಿದ್ರೆ ತಾನೇ ಬರೋದದು. ಸೊ ಸಂಗೀತನೂ ಹಂಗೆ, ಸಂಗೀತನೂ ಶ್ರದ್ಧೆ ಇಡಬೇಕು. ಸಂಗೀತನೂ ಶ್ರದ್ಧೆ ಇಡಲಿಲ್ಲ ಅಂದರೆ ಸಂಗೀತನೂ ಬರೋಲ್ಲ. ನೀವು ಓದೋದ್ರಲ್ಲಿಲ್ಲ ಅಂತಾರೆ, ನೀವು ಪೇರೆಂಟ್ಸ್ ಓದೋದ್ರಲ್ಲಿಲ್ಲ ಅಂತಾರೆ. ಹೌದಾ? ಸಂಗೀತದಲ್ಲಾರು ಇರ್ರಿ ಅಂತಾರೆ, ಸಂಗೀತದಲ್ಲ ಓದೋದು ಇಲ್ಲ. ಓದೋದ್ರಲ್ಲಿದ್ದರೆ ಸಂಗೀತ ಬೇಡ ಬಿಡಪ್ಪ ಅಂತಾರೆ, ಸಂಗೀತದಲ್ಲಿದ್ದರೆ ಓದೋದೇ ಬೇಡ ಬಿಡಪ್ಪ ಅಂತಾರೆ. ಎರಡರಲ್ಲೂ ಇಲ್ಲ ಅಂದರೆ ವಾಟ್ ವಿ ಡು? ಖಾಲಿ ಕೈ ಹಿಂಗಿರ್ತೀರ. ಫಸ್ಟ್ ನೀವು ಹಿಂಗಿರ್ತೀರಾ, 2 ಕಡೆ ಇರ್ತೀರಾ. ನೀವು ಓದೋದ್ರಲ್ಲಿ ಇರ್ತೀರಾ, ಫಸ್ಟ್ ಸಂಗೀತ ಕಲಿಕೆನ ಮುಂಚೆ ಓದೋದ್ರಲ್ಲಿ ಇರ್ತೀರಾ. ಭಾಳ ಚೆನ್ನಾಗಿ ಓದಿ ಫುಲ್ ಟಾಪರ್ ನೀವು ಕ್ಲಾಸಲ್ಲಿ. ಸೆಕೆಂಡ್ ಬಂದಾಗ ಮ್ಯೂಸಿಕ್ ಬಂತು, ಲೋವರ್ ಆಗಿಬಿಡ್ತೀರಾ. ಈ ಸಂಗೀತದಲ್ಲಿ ಟಾಪರ್ ಆಗ್ತಿರತ್ತಾನೆ, ಅದ್ರಲ್ಲಿ ಖುಷಿ ಇರಬೇಕು, ತೃಪ್ತಿ ಇರಬೇಕು. ಇದರಲ್ಲಿ ತೃಪ್ತಿ ಇದ್ದರೆ ಎಲ್ಲದರಲ್ಲೂ ತೃಪ್ತಿ ಇರುತ್ತೆ ನಿಮಗೆ. ಸೊ ಫಸ್ಟ್ ಒನ್ನು ನಾವು ಕಲಿತ್ವಿ. ಇನ್ನೊಂದ್ಸತಿ ಹೇಳ್ಕೊಡ್ತೀನಿ ನೋಡಿ. ಸ ಸ ರಿ ರಿ ಗ ಗ ಮ ಮ ಪ ಪ ದ ದ ನೀ ನೀ ಸಾ 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 ನೀ ನೀ ದ ದ ಪ ಪ ಮ ಮ ಗ ಗ ರಿ ರಿ ಸ ಸ. ಇದಕ್ಕೆ ಕಾಲ ಅಂತ ಬರಲ್ಲ, ಇದಕ್ಕೆ. ಸೊ ನಾವು ಒಂದು ಜಂಟಿ ವರಸೆ ಒಂದು ನೆಕ್ಸ್ಟ್ ಕಲಿಯೋ ಸರ್ದಿ. ಓಕೆ, ನೆಕ್ಸ್ಟ್ ಕಲಿಯೋಣ. ನಾನು ನಿಮಗೆ ಓದ್ಸತಿ ಯಾವ ಸಾಂಗ್ ಹೇಳ್ತಿದ್ದೆ ಅಂತ ನನಗೆ ನೆನಪಿಲ್ಲ. ಓದ್ಸತಿ ಯಾವ ಸಾಂಗ್ ಹೇಳ್ತಿದ್ದೆ ಹೌದು. ನೋಡೋಣ. ಫಸ್ಟು ನನಗೆ ಹೇಳ್ಕೊಟ್ಟಿದ್ದೆ ನಾನು. ಐ ವಾಂಟ್ ಟು ಟೀಚ್ ಯು ನನಗೆ ಶಾರದಾ ಜ್ಞಾನ ಶೃಂಗೇರಿಯ ಜ್ಞಾನ ಭಾಳ ಇಷ್ಟ ಸಾಂಗು. ಬಟ್ ಇಟ್ಸ್ ವೆರಿ ಲಾಂಗ್, ಭಾಳ ಟಫ್ ಇದೆ. ನೀವು ಒಂದೇ ದಿನಕ್ಕೆ ಕಲಿಯಲ್ಲ. ಸೊ ನನಗೆ ಒಂದೇ ದಿನಕ್ಕೆ ಕಲಿಸೋದು ಬೇಕು. ಸೊ ನಾನು ಚೂಸ್ ಮಾಡ್ತಿದ್ದೀನಿ. ಒಂದು ಕೊಡ್ತೀನಿ ನಿಮಗೆ, ಅದು ಕಲಿಬೇಕು. ಕಲಿತು ನನಗೆ ಕಮೆಂಟ್ ಬಾಕ್ಸ್ ಹಾಕಬೇಕು. ನಾನು ಕಲ್ತಿದ್ದೀನಿ, ಐ ಆಮ್ ಕ್ಲಿಯರ್. ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಆಡ್ತೀನಿ, ಕೇಳಿಸ್ಕೊಂಡು ನೀವು ಆಡಿ ಅದು ನನಗೆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಬೇಕು. ಓಕೆ, ನನ್ನ ನಂಬರನ್ನು ಡಿಸ್ಕ್ರಿಪ್ಷನ್ ಕೊಡ್ತೀನಿ. ಓಕೆ, ನಾನೊಂದು ಸಾಂಗ್ ಕೊಡ್ತಿದ್ದೇನೆ, ಒಂದು ನಿಮಿಷ. ನಾನು ನಿಮ್ಗೆ ಯಾವ ಸಾಂಗ್ ಕೊಡಲಿ ಈಸಿಯಾಗಿ ಕೊಡ್ತೀನಿ. ಅಜಮ್ನೇರ್ ವಿಕಲ್ಪ ಮೋಸ್ಟ್ ಆಫ್ ದ ಸ್ಕೂಲಲ್ಲಿ ಹೇಳಿಸ್ತಾರೆ. ಅಜಮ್ನೇರ್ ವಿಕಲ್ಪ
ಅದನ್ನು ಬೇಡ ಅಂದರೆ ನಮಗೆ ನಾನು 3 ಸಾಂಗ್ ಕೊಡ್ತೀನಿ. ಅಜಮ್ನಿರ್ ವಿಕಲ್ಪಂ ಕಲಿಬೋದು, ಅಜಮ್ನಿರ್ ವಿಕಲ್ಪಂ ಕಲಿಬೋದು, ನೀರು ಶಿವನು ಕಲಿಬೋದು, ಜಯ ಜನಾರ್ದನ ಕಲಿಬೋದು, ಅಚ್ಯುತಮ್ಮು ಕಲಿಬೋದು, ಗಲ್ಲು ಗಲ್ಲನ್ನು ತಾವೇಜನ್ನು ಕಲಿಬೋದು. 5 ಆಪ್ಷನ್ ಕೊಟ್ಟಿದ್ದೀನಿ ನಿಮಗೆ. ಇಲ್ಲಾಂದರೆ ಸೋಜುಗಾದನು ಕಲಿಬೋದು. ನಾನು ಒಂದ್ಸತಿ ಹೇಳ್ಕೊಡ್ತೀನಿ, ನನಗೂ ಕನ್ಫ್ಯೂಸ್ ಆಗುತ್ತೆ ಸೋಜುಗಾದ. ಓಕೆ ಕ್ಲಾಸ್, ಬಾಯ್ ಬಾಯ್ ಸ್ಟೂಡೆಂಟ್ಸ್. ಓಕೆ, ನೆಕ್ಸ್ಟ್ ಕ್ಲಾಸಲ್ಲಿ ಮೀಟ್ ಆಗ್ತೀನಿ. ನೆಕ್ಸ್ಟ್ ಕ್ಲಾಸ್ ಅಂದರೆ ನಾಳೆನೇ ನಿಮಗೆ. ಕಂಗ್ರ್ಯಾಚುಲೇಟ್ಸ್, ಯು ಆರ್ ಇನ್ನು ಮ್ಯಾಗ್ಝಿನಲ್ಲಿ ಇದ್ದಂಗೆ ನೀವು. ಓಕೆ, ನೆಕ್ಸ್ಟ್ ಕ್ಲಾಸಲ್ಲಿ ನಾವು ರಾಖಿ ಮಾಡೋದು ಕಲಿಬೋದು, ರಾಖಿ ಮಾಡೋದು ಕಲಿಯೋಣ. ಮತ್ತೇನು ಕಲಿಯೋಣ? ರಾಖಿ ಮಾಡೋದು ಕಲಿಯೋಣ. ಮತ್ತೇನು ಕಲಿಬೋದು? ಮತ್ತು ತಮ್ಮರಿಗೆ ತಮ್ಮ ಅಣ್ಣ ರಾಖಿ ಕಟ್ಟೋರಿಗೆ ಗಿಫ್ಟ್ ಮಾಡೋದು ಕಲಿಯೋಣ. ತಮ್ಮ ಬ್ರದರ್ಸಿಗೆ ಕಟ್ತಾರೆ, ಅವರಿಗೆ ಕಲಿ. ಸೊ ಬಾಯ್ ಕ್ಲಾಸ್, ನಮಸ್ತೆ. ಸಂಗೀತ ಪ್ರಾರಂಭಕ್ಕೂ ಮುಂಚೆ ನಾವು ಸಾಪಾಸನ ಖಂಡಿತ ಆಡಬೇಕು. ನೀವು ಇವಾಗ ಕಲಿತಿದ್ದೀರಲ್ಲ, ನನ್ನ ಜೊತೆ ಹೇಳ್ಬೇಕು ಸಾಪಾಸ. ಓಕೆ ಕ್ಲಾಸ್, ಬಾಯ್. ನಾನು ಹೇಳಿರೋ ಸಾಂಗ್ನ ಕಲಿಬೇಕು, ಒಂದು ಚೀಟಲ್ಲಿ ಬರ್ಕೊಂಡು ಇಟ್ಕೊಳ್ಳಿ. ಓಕೆ ಕ್ಲಾಸ್, ಬಾಯ್.